ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ 4 ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 8 3 ಅಂಕಗಳನ್ನ ಹೊಂದಿದೆ. ನಿಮ್ನ ದರ್ಪಣದ ಸಿ ಮತ್ತು ಎಫ್ ಗಳ ನಡುವೆ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ತಿಳಿಸಿ. ಇಲ್ಲಿ ನಿಮ್ನ ದರ್ಪಣದ ಸಿ ಮತ್ತು ಎಫ್ ಗಳ ನಡುವೆ, ನಿಮ್ನ ದರ್ಪಣ ಅನ್ನುವಂಥದ್ದು ಒಂದು ಗೋಳೀಯ ದರ್ಪಣವಾಗಿದೆ. ಇದರ ಸಿ ಅಂದ್ರೆ ವಕ್ರತಾ ಕೇಂದ್ರ, ಎಫ್ ಅಂದ್ರೆ ಸಂಗಮ ಬಿಂದು. ಇವುಗಳ ನಡುವೆ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ಯಾವ ರೀತಿಯಾಗಿರ್ತದೆ? ಇಲ್ಲಿ ನೋಡಿ, ಇದು ನಿಮ್ನ ದರ್ಪಣ ಇದೆ, ಈ ರೀತಿ ಬಾಗಿದೆ ಅಲ್ವಾ ಮುಂದ್ಗಡೆ. ಈಗ ಎಫ್ ಮತ್ತೆ ಸಿ ಯ ನಡುವೆ ವಸ್ತುವನ್ನ ಇರಿಸಿದೀವಿ. ಈಗ ಇದಕ್ಕೆ ಪ್ರತಿಬಿಂಬ ಹೇಗೆ ಉಂಟಾಗ್ತದೆ? ಯಾವಾಗ್ಲೂ ನೀವು ಪ್ರತಿಫಲಿತ ರೇಖೆಗಳು ಅಥವಾ ಪತನ ಕಿರಣ ಮತ್ತೆ ಪ್ರತಿಫಲಿತ ಕಿರಣ ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅನ್ನುವಂತಹ ನಿಯಮವನ್ನ ತಿಳ್ಕೊಂಡಿದ್ರೆ ನಿಮಗೆ ಆರಾಮಾಗಿ ಆನ್ಸರ್ ಸಿಕ್ಕಿರ್ತದೆ. ನೋಡಿ, ಎ ಬಿ ವಸ್ತು ಇದೆ. ಈಗ ಎ ಇಂದ ಈ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೊರಟಂತಹ ರೇಖೆ ಏನಿದೆ, ಇದು ಸಮಾಂತರ ರೇಖೆ. ಇದು ಯಾವಾಗಲೂ ಪ್ರಧಾನ ಸಂಗಮದ ಮೂಲಕನೇ ಹಾದು ಹೋಗ್ತದೆ. ನೋಡಿ, ಎಫ್ ನ ಮೂಲಕವೇ ಪ್ರತಿಫಲಿಸಿ ಹಾದು ಹೋಗ್ತಾ ಇದೆ. ಆಯ್ತು. ಆಮೇಲೆ ಇನ್ನೊಂದೇನಿದೆ, ಇದು ಪ್ರಧಾನ ಸಂಗಮದ ಮೂಲಕ ಹೋಗ್ತಾ ಇದೆ ಈ ರೇಖೆ. ಪ್ರತಿಫಲಿಸಿ ಹೇಗೆ ಹೋಗ್ತಾ ಇದೆ? ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೋಗ್ತಾ ಇದೆ. ನೀವು ಇದೇ ರೀತಿ ಸರಿಯಾಗಿ ಬಿಡಿಸಿದ್ರೆ ನಿಮಗೆ ಆಟೋಮೆಟಿಕಲಿ ಇಲ್ಲಿ ಪ್ರತಿಬಿಂಬ ಸಿಕ್ಕೇ ಬಿಡ್ತದೆ. ಅದು ನೀವು ಎಫ್ ಮತ್ತೆ ಪಿ ಗೆ ಇರುವಂತಹ ಅಳತೆಯನ್ನೇ ಸಿ ಮತ್ತೆ ಎಫ್ ಗೆ ಇಟ್ಟುಕೊಂಡು, ಸಾಮಾನ್ಯವಾಗಿ ನೀವು 3 ಸೆಂಟಿಮೀಟರ್ ಇಟ್ಕೊಂಡು ಮಾಡಿ, ನೀವು ನೋಟ್ ಬುಕ್ ಅಲ್ಲಿ ಬಿಡಿಸುವಾಗ ಸರಿಯಾಗಿ ಬರ್ತದೆ. ಇಲ್ಲಾಂದ್ರೆ ಒಂದ್ಸಲ ದೊಡ್ಡ ಒಂದ್ಸಲ ಸಣ್ಣ ಎಲ್ಲ ಆಗ್ಬಿಡ್ತದೆ. ಎಫ್ ಇಂದ ಪಿ ಗೆ 3 ಸೆಂಟಿಮೀಟರ್, ಎಫ್ ಇಂದ ಸಿ ಗೆ 3 ಸೆಂಟಿಮೀಟರ್ ಇಟ್ಕೊಂಡು ಟ್ರೈ ಮಾಡಿ. ಅವಾಗ ನಿಮ್ಗೆ ಸರಿಯಾಗಿ ಈ ಸಿ ಇಂದ ಆಚೆಗೆ ಏನ್ ಬಂದಿರ್ತದೆ? ನಿಮ್ಗೆ ಪ್ರತಿಬಿಂಬ ಬಂದಿರ್ತದೆ. ಇದರಲ್ಲಿ ಎ ಮತ್ತು ಬಿ ಹೀಗಿದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ತಲೆ ಕೆಳಗಾಗಿ ಬಂದಿದೆ. ಹಾಗಾಗಿ ಪ್ರತಿಬಿಂಬದ ಸ್ಥಾನ ಸಿ ನಿಂದ ಆಚೆ ಉಂಟಾಗುತ್ತದೆ, ಸಿ ನಿಂದ ಆಚೆ. ಹಾಗೆ ಪ್ರತಿಬಿಂಬದ ಸ್ವಭಾವ ಸತ್ಯ, ತಲೆ ಕೆಳಗಾದ ಮತ್ತು ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ. ಸತ್ಯ ಪ್ರತಿಬಿಂಬ ಅಂದ್ರೆ ಯಾಕೆ ಹೇಳ್ತೀವಿ? ಯಾಕೆಂದ್ರೆ ಇಲ್ಲಿ ಆಕ್ಚುಯಲ್ ಆಗಿ 2 ಲೈನ್ಗಳು ಸಂಧಿಸ್ತಾ ಇವೆ. ಪ್ರತಿಫಲಿಸಿದಂತಹ ಬೆಳಕಿನ ಕಿರಣಗಳು ಒಂದಕ್ಕೊಂದು ಸಂಧಿಸ್ತಾ ಇವೆ. ಹಾಗಾಗಿ ಇದು ಸತ್ಯ ಪ್ರತಿಬಿಂಬ. ಹಾಗೆ ತಲೆ ಕೆಳಗಾದ ಮತ್ತು ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬವಾಗಿರ್ತದೆ. ಥ್ಯಾಂಕ್ ಯು.